ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಅಪ್ಪನ ಮನೆಗೆ ಬಂದಿದ್ದೇನೆ. ಅಮ್ಮ ಒಂದು ವೆಂಟಿ ಬಿಯಾಳಿ ಕೆಸುವಿನ ಗೆಡ್ಡೆ ಒಂದು ಗಸಿ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಅದರ ರೆಸಿಪಿಯನ್ನು ನೋಡೋಣ, ಬನ್ನಿ ಕಿಚನಿಗೆ ಹೋಗೋಣ. ಸ್ಪೆಷಲ್ ಮಾಡ್ತಿದ್ದೀರಿ ಇವತ್ತು? ಕೆಸುವಿನ ಗೆಡ್ಡೆ ಉಂಟಲ್ಲ, ಬೊಂಬೈ ಕೆಸುವಿದ ಗೆಡ್ಡೆ ಅಂತ ಹೇಳ್ತಾರೆ. ಇದನ್ನು ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಇವತ್ತು ಇದರದ್ದೊಂದು ಪದಾರ್ಥ ಮಾಡುವ ಅಂತ. ಆಯ್ತು, ವೆಂಟಿ ಬಿಯಾಳೆ. ಹೌದು, ವೆಂಟಿ ಬಿಯಾಳೆ. ಕೆಲವರಿಗೆ ಇದು ಮಾಡಿ ಗೊತ್ತಿರುವುದಿಲ್ಲ. ಹಾಗೆ ಮತ್ತೆ ತುರ್ಸುದು ಸಹ ಜಾಸ್ತಿ ಅಲ್ಲ? ಇದು ತುರಿಸುದಿಲ್ಲ, ಚೂರು ಸಹ ತುರಿಸುದಿಲ್ಲ ಇದು. ಹೌದಾ? ಇದೆಲ್ಲಿ ಮನೆಯಲ್ಲೇ ಇದ್ದದ್ದು ತೆಗೆದದ್ದು, ಅಂಗಡಿಯಿಂದ ತಂದದ್ದು? ತಂದದ್ದು. ಬಟಾಟೆಗಿಂತ ಬೇಗ ಬೇಯ್ತದೆ ಇದು. ಹೌದಾ? ಹೀಗೆ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಉದ್ದಿನ ಬೇಳೆ ಹುರಿದಾಕ್ಬೇಕು ಪದಾರ್ಥಕ್ಕೆ. ಅದು ಮತ್ತೆ ನೀವು ಮಾಡುವಾಗ ಹೇಳಿ ಮಸಾಲೆ ಚಂದ ಮಾಡಿ ಸಿಪ್ಪೆ ಎಲ್ಲ ತೆಗೆದು. ಸಿಪ್ಪೆ ಸುಲಿಯುವ ಪೀಲರಿಂದನಾ? ಹೌದು. ಈ ರೀತಿ ಉದ್ದ ಗೆಣಸಿನ ಹಾಗೆ ಹೀಗೆ ಇರ್ತದೆ. ತುಂಡು ಮಾಡುವಾಗ ನೋಡು ಕುರ್ಕುರಿ ಆಗ್ತದೆ. ಹೌದು, ತುಂಡು ಮಾಡುವಾಗ ಕರೆಕ್ಟ್ ಅಂತ ಅದೊಂದು ಶೇಪ್ ಬರುದಿಲ್ಲ ಅಲ್ಲ? ಹೌದು, ಅಂದ್ರೆ ಕಟ್ ಕಟ್ ಆಗ್ತದೆ ಅಷ್ಟು ಬೇಗ. ಹೌದು. ಇದು ಉಷ್ಣ ಅಲ್ಲ ಮಾತ್ರ? ಇದು ತಂಪು. ತಂಪ? ಊರಿದ ಕೆಸು ಉಂಟಲ್ಲ, ಕಾಟು ಸೇವು. ಹೌದು, ಅದು ಆದ್ರೆ ಉಷ್ಣ. ಹೌದಾ? ಇದು ತಂಪು. ಇದು ಬೊಂಬೈ ಸೇವಾ? ಇದಕ್ಕೆ ಹಾಲು ಬರ್ತದೆ ಇದರ ತೊಟ್ಟಿಗೆ. ಹೌದು, ಅದು ಹಾಲು ಬಂದದೆಲ್ಲ ತಂಪೆ. ಹೌದಾ? ಭಯಂಕರ ರೇವತಮ್ಮ. ಇದು ನೆಡ್ತಾರೆ ಮನೆಯಲ್ಲಿ. ಹೌದು ಹೌದು. ಇದು ಕೆಸುವಿನ ಕಂಡೆ. ಹೌದು. ಕಂಡೆ ಅಂದ್ರೆ ಗೆಡ್ಡೆ. ಅದೇ ಗೆಡ್ಡೆ, ಕೆಸುವಿನ ಗೆಡ್ಡೆ. ಮತ್ತೆ ವಿಶೇಷ ಎಲ್ಲ ತುಂಬಾ ಸಮಯ ಆಯ್ತಲ್ಲ ಬರದೆ ವಿಡಿಯೋ ಮಾಡಿ. ಎಲ್ಲಿ ಹೋದ್ರು ಕೇಳುದು, ನೀವೇನು ಮಾಯಕ ಆಗಿದ್ದೀರಾ ಅಂತ ನನಗೆ ಒಬ್ಬರು ಮೊನ್ನೆ ಮುಲ್ಕೆಯಲ್ಲಿ. ಹೌದಾ? ಮಾಯಕ ಆಗಿದ್ದೀರಾ ಹೇಳಿದ್ರಾ? ಹೌದು. ನಿಮ್ಮ ಸುದ್ದಿಯೇ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಇಲ್ಲ, ಈಗ ಅವಳಿಗೆ ಸಹ ಪುರ್ಸೊತ್ತಿಲ್ಲ, ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಉಂಟಲ್ವಾ ಅಂತ ಹೇಳಿದೆ ನಾನು. ನೀವೇ ಒಂದು ವ್ಲಾಗ್ ಮಾಡ್ಲಿಕ್ಕೆ ಶುರು ಮಾಡಿ. ಮೊದ್ಲಿನ ಹಾಗೆ ಸ್ವಲ್ಪ ಹಿಂದೆ ಅದೇ ನಾನು ಮಾಡ್ತೇನೆ. ನನಗೆ ಅದು ಮಾಡ್ಲಿಕ್ಕೆ ಗೊತ್ತಿಲ್ಲ. ಏನು ಎಷ್ಟೆಷ್ಟು ಮಂದಿ ಎಲ್ಲ ಹಾಕ್ತಾರೆ ವಿಡಿಯೋ ಎಲ್ಲ, ಭಯಂಕರ ಆಗ್ತಾರೆ. ಮೊಬೈಲ್ ಎಲ್ಲ ಇಟ್ಟು ಮಾತಾಡುವಾಗ ಎಲ್ಲ ಇನ್ನೊಂದಾದ್ರೆ ಹೋಯ್ತು ಹೋಯ್ತು ಸುಮ್ಮನೆ. ಮತ್ತೆ ಎಲ್ಲರೂ ನಗಡಿ ಕೂತ್ರೆ ಆಯ್ತು. ಏನ್ ಮಾಡ್ತೀಯಲ್ವಾ, ಸಾಕು. ಪುರ್ಸೋತಿಲ್ವೇ ಎಲ್ಲದಕ್ಕೂ, ಎಂತ ಮಾಡುದು? ಮತ್ತೆ ಇವತ್ತು ತಿಂಡಿ ಎಂತ ಮಾಡಿದ್ದು ಸ್ಪೆಷಲ್? ಎಂತ ಗಟ್ಟಿ? ಬಾಳೆಕಾಯಿದ್ದು, ಬಾಳೆ ಎಲೆದು. ನೋಡಿ, ಬಾಳೆ ಎಲೆದು ಗಟ್ಟಿ. ಇಲ್ಲಿ ಹೆಚ್ಚಾಗಿ ಬಂದ್ರೆ ಗಟ್ಟಿಯೇ. ನಮೂನೆ ಮಾಡುದು. ನಿನ್ನೆ ಸೋಯಾ ಮುದ್ದು. ನಿನ್ನೆ ಸೂರ್ನಾಳಿ ಆಯ್ತು. ಇನ್ನು ನಾಳೆಯಿಂದ ನೋಡ್ಬೇಕು. ನಿನ್ನೆ ಸೂರ್ನಾಳಿ, ಇವತ್ತು ಗಟ್ಟಿ. ಗಟ್ಟಿ ಅಂದ್ರೆ ಗಟ್ಟಿ, ಸಾಫ್ಟ್ ಆಗಿ ಚಂದಾಗಿದೆ. ಎಂಟಿ ಬೇಳೆಲ್ಲ ಕಟ್ ಮಾಡಿ ಆಯ್ತು. ಹೌದು. ಈಗ ಅದಕ್ಕೆ ಬೆಂಬುಳಿಯನ್ನು ತೊಳೆದಿಟ್ಟಿದ್ದೇನೆ. ಇದೆಂತ ಈಗ ಗಸಿ ಮಾಡ್ತೀರಾ? ಗಸಿ ಗಸಿಯಾ? ಸಣ್ಣ ಆದ್ರೆ ಅದು ಅಷ್ಟು ಉಳಿದ್ರೆ ಯಾರು ತಿನ್ನೋದು? ಗಸಿ ಆದ್ರೆ ಊಟ ಮಾಡ್ಲಿಕ್ಕೆ ಒಳ್ಳೆ. ಆಯ್ತು, ನನ್ನ ಪತಿದೇವರಿಗೆ ಸಹ ಸ್ವಲ್ಪ ಕೊಡಿ, ಅವರಿಗೆ ಬಾರಿ ಇಷ್ಟ. ಹೌದು. ನೋಡಿ, ಇದು ಬಿಂಬುಳಿ. ಅದಕ್ಕೆ ಈಗ ಬೇಯಲಿಕ್ಕೆ ಇಡುವಾಗ ಹಾಕ್ಬೇಕು ಅದ್ರ ಒಟ್ಟಿಗೆ ಉಪ್ಪು, ಬಿಂಬುಳಿ, ಬೆಲ್ಲ ಹಾಕ್ಲಿಕ್ಕೆ ಉಂಟು? ಇಲ್ಲ, ಬೆಲ್ಲ ಹಾಕ್ಲಿಕ್ಕೇನೆ ಇಲ್ಲ ಇದಕ್ಕೆ. ಅದರ ತಳಸನೆ ಮಾಡ್ತಾರಲ್ಲ, ಅದಕ್ಕೆ ಸಹ ಬೆಲ್ಲ ಹಾಕ್ಲಿಕ್ಕಿಲ್ಲ. ಅದೇ ಸಿಹಿ ಇರ್ತದೆ. ಇದು ಬೆಂಬುಳಿ ಎಲ್ಲ ಸಿಗದಿದ್ರೆ ಹುಣಸೆ ಹುಳಿ ಹಾಕ್ಬೋದು. ಹುಣಸೆ ಹುಳಿದು ನೀರು ಹಾಕಿದ್ರೆ ಆಯ್ತು. ಹೌದು, ಅಂಬಡೆ ಹಾಕ್ಬೋದಲ್ಲ? ಅಂಬಡೆ ಆಗ್ತದೆ, ಮಾವಿನಕಾಯಿ ಆಗ್ತದೆ. ಹೌದು, ಹುಳಿ ಇದ್ದದ್ದು ಹಾಕಿ. ಹೌದು. ಈಗ ಇದು ಬೇಯಲಿಕ್ಕೆ ಇಡುದಾ? ಹೌದು. ಬೆಂಬುಳಿ ಮತ್ತೆ ಸ್ವಲ್ಪ ನೀರು, ಉಪ್ಪು ಅಂತ ಬೆಂದ ಮೇಲೆಯಾ? ಇಲ್ಲ, ಹಾಕ್ಬೋದು. ಅದೇ ನಾವು ಸ್ವಲ್ಪ ಬೆಂದ ಮೇಲೆ ಹಾಕುವ. ನೋಡಿ, ಸಣ್ಣ ಟೀ ಸ್ಪೂನ್ ಅಲ್ಲಿ 3 ಸ್ಪೂನ್ ಅಂದ್ರೆ ಬರೀ ಸಣ್ಣದು. 3 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಚಂದ ಕೆಂಪಗೆ ಹುರ್ಕೊಳ್ಬೇಕು. ಈ ರೀತಿ ಕೆಂಪಗೆ ಹುರ್ಕೊಂಡ್ರೆ ಸಾಕು. ಮಸಾಲೆಗೆ ಗುಂಟೂರು ಮೆಣಸು ಒಂದು 4-5, ಮತ್ತೆ ಬ್ಯಾಡಗಿ ಮೆಣಸು ಒಂದು 20 ಹಾಕಿದ್ದೇನೆ. ಅಂದ್ರೆ ಅದು ತುಂಬಾ ಉಂಟಲ್ಲ. ಹೌದು, ಹಾಕಿದ್ದೇನೆ. ಅಂದ್ರೆ ಹುಳಿಗೆ ಸ್ವಲ್ಪ ಖಾರ ಒಳ್ಳೇದಾದ್ರೆ ಒಳ್ಳೆ. ಬೆಂಬುಳಿ ಹಾಕಿ ಹುಳಿ ಆಗ್ತದೆ. ಹೌದು. ಮತ್ತೆ 1 ಚಿಟಿಕೆ ಅರಿಶಿನ ಹುಡಿ, ಸ್ವಲ್ಪ ತೆಂಗಿನ ತುರಿ. ಆಯ್ತು, ರಾಮನಾಡು ಮೆಣಸು ಇದು ಹುರಿದದ್ದು, ಎಲ್ಲ ಹುರಿದ ಮೆಣಸು. ಹೌದು. ಮಸಾಲೆ ಹೇಗೆ ತರ್ತರಿಯ ನುಣ್ಣಗೆ? ತರಕಾರಿ ಎಲ್ಲ ನುಣ್ಣಗೆ, ತುಂಬಾ ಗಂಧದಾಗೆ ನುಣ್ಣಗೆ ಅಲ್ಲ,
ತರ್ತರಿಗಿಂತ ಸ್ವಲ್ಪ ನೈಸು. ಹೌದು, ಸ್ವಲ್ಪ ನೀರು ಹಾಕ್ತಾನೆ. ಹಾಂ. ಈಗ ಕೊನೆಯಲ್ಲಿ ಹುರಿದ ಉದ್ದಿನ ಬೇಳೆಯನ್ನು ಹಾಕಿ ಮತ್ತೊಮ್ಮೆ ನುಣ್ಣಗೆ ರುಬ್ಬುದು. ರುಚಿಗೆ ತಕ್ಕ ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕಿ ಒಂದು ಚಂದ ಕುದಿ ಬರಬೇಕು. ಹೌದು. ಒಗ್ಗರಣೆಗೆ ಬೆಳ್ಳುಳ್ಳಿ ಇಷ್ಟು ಮೆದು ಸ್ಮೂತ್ ಆಗಿದೆ, ಬೆಂದು ಪುಡಿ ಪುಡಿ ಆಗ್ತದೆ ಅಲ್ಲ. ಹೌದು. ಇದಕ್ಕೆ ನಾವು ಕಡಿದ ಮಸಾಲೆಯನ್ನು ಹಾಕೋದು. ಮಿಕ್ಸಿ ಜಾರ್ ತೊಳೆದ ನೀರು ಸ್ವಲ್ಪ. ಇದಂದ್ರೆ ದಪ್ಪ ಆಗ್ತದೆ ತಣ್ಣಗಾದ್ಮೇಲೆ ಮತ್ತೆ ಸಹ. ಈಗ ಸಾಂಬಾರು ಇಲ್ಲಿ ಕುದಿ ಬರ್ತಾ ಉಂಟು, ಗಸಿ. ಇದಕ್ಕೆ ನಾವು ಒಳ್ಳೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಹಾಕಿ ಮುಚ್ಚಿಟ್ರೆ ನಮ್ಮ ಸೂಪರ್ ಆದಂಥ ಕೆಸುವಿನ ಎಲೆಯ ಗಡ್ಡೆಯ ಈ ವೆಂಟಿ ಬಿಯಾಳಿನ ಗಸಿ ಒಂದು ಸೂಪರ್ ಆಗಿ ರೆಡಿ ಆಗುತ್ತೆ. ಓಕೆ, ಈಗ ಅಮ್ಮ ಹಾಡಾಡ್ತಾರೆ. ಇವತ್ತು ಯಾವ ಹಾಡಂತೇಳಿ ನೀವೇ ಕೇಳಿ. ರೇವತಮ್ಮನ ಪದ್ಯ ಎಲ್ಲಿಪ್ಪನಾಗ ಬಂತೀನಿ ಯಾರು ಇತ್ತೆ ನೆನಪಿದ್ದಾತ ಅಂಡ್ ಒಂದಂತೆ ಹೆಂಗೆ ಸ್ವಲ್ಪ ಅನ್ಪುರ ಯಾನೊಂದು ಯಾರಿಗೆ ಚೀರಪ್ ಮಲ್ಕೊಂಡು सिरप मेरे सपनों की रानी कब आएगी तो आए रुत मस्तानी कब आएगी तो बीत जाए जिंदगानी कब आएगी तो चलिया मेरे सपनों की रानी कब आएगी तो आए रुत मस्तानी कब आएगी तो बीत जाए जिंदगानी कब आएगी तो चलिया चलिया रब्बई रेवती रब्बई कन्या बच्चों स्टार्ट करता यार के प्यार की गलियां बागों की कलियां सब रंग रलियां पूछ रहेगी। प्यार की गलियां बागों की कलियां सब रंग रलियां पूछ रहे इस बांगट पे किस लगाएगी तो मेरे सपनों की रानी कब आएगी तो आए रुत मस्तानी कब आएगी तो बीत जाए जिंदगानी कब आएगी तो चलिया ಅಲ್ಲೋ ನಾಲ್ಕು ಸಾಯಿ ವೀಣೆ ಓವರ್ ಪೂರ್ಣ ಬಯಸ್ತವೆ ಸರ್ವ फूल खिल के पास आ दिल के दूर से मिल के चैन न आए फूल से खिल के पास आ दिल के दूर से मिल के चैन न आए और कब तक मुझे तड़पाएगी तो मेरे सपनों की रानी कब आएगी तो आए रुत मस्तानी कब आएगी तो बीत जाए जिंदगानी कब आएगी तो चलिया क्या है भरोसा आशिक दिल का और किसी पे ये आ जाए क्या है दिल का
के आ जाए आ गया तू बहुत पछताएगी तो मेरे सपनों की रानी आएगी तो बीते जाए जिंदगानी कब आएगी तो चलिया चलिया तू चलिया मेरे सपनों की रानी कब आएगी तो आई रुत मस्तानी कब आएगी तो बीती जाए जिंदगानी कब आएगी तो चलिया चलिया आ तू चलिया चलिया ಬರ್ಪ ಚಳಿ ಹತ್ತಿತ್ತೆ ಶೆಕೆ ಅಂಕಲೆಗೆ ಒಬ್ಬ ಅವರಿಗೆ ಅಂದ್ರೆ ಈಗ ಎಲ್ಲ ಸ್ವಲ್ಪ ಮರ್ತೋಗಿದೆ ಅಲ್ಲ ಲಿರಿಕ್ಸ್ ಎಲ್ಲ ಮರ್ತೋಗಿದೆ. ಮುಂಚೆ ಸ್ಕೂಲ್ ಡೇಸ್ ಅಲ್ಲೆಲ್ಲ ಇದು ಹಿಂದಿ ಹಾಡು ಹಾಡ್ತಿದ್ರಂತೆ, ಹಾಗೆ ಈಗ ಸ್ವಲ್ಪ ರೇವತಮ್ಮನಿಗೆ ಮರ್ತೋಗಿದೆ. ನೋಡುವ ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ಹಾಡುಗಳಿಗೆ ರಜೆ ಇಲ್ಲ ಮಕ್ಕಳಿಗೆಲ್ಲ, ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಹಾಡ್ಸು ಅವ್ರ ಹತ್ರ. ಓಕೆ, ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಬರ್ಪ गाउन पड़ा कितने लाइट नंदे पड़ा आराम बैठे वही नला मुला जाओ पट्टी नहीं नला मुला जाओ आराम बैठ ಫ್ರೆಂಡ್ ಸೂಪರ್ ಆಗಿದೆ ಆಯ್ತಾ. ಸ್ವರ್ಗ ಸಕ್ಕತ್ತಾಗಿದೆ. ನಿಮ್ಗೆಲ್ಲಾದ್ರೂ ಕೆಸುವಿನ ಎಲೆ ಗೆಡ್ಡೆ ಸಿಕ್ಕಿದ್ರೆ ಇದೇ ರೀತಿ ಉದ್ದಿನ ಬೇಳೆಯನ್ನ ಹುರಿದು ಹಾಕಿ ಗಸಿಯನ್ನ ಮಾಡಿ, ಸೂಪರ್ ಆಗಿದೆ. ಇದ್ರಲ್ಲಿ ಇನ್ನೊಂದು ತರ ಮಾಡ್ಲಿಕ್ಕೆ ಆಗ್ತದೆ, ತಳಸನೆ ಹೇಳ್ತಾರಲ್ಲ, ಕಡ್ದು ಹಾಕ್ಲಿಕ್ಕಿಲ್ಲ. ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಒಣಮೆಣಸು ಕೊಚ್ಚಲು ಮಾಡಿ ಹಾಕೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಪಿಕಲ್.